ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನಾನು ಪ್ರವೀಣ್ ಹಡಪ. ಶಿರೂರು ಏತ ನೀರಾವರಿ ಈ ಬಾದಾಮಿ ಮತ್ತು ಬಾಗಲಕೋಟೆಯ ಈ ನೀರು ವಂಚಿತ ಅನೇಕ ಪ್ರದೇಶಗಳೇನಿದ್ದು, ಅಂದರೆ ಅನೇಕ ಈ ವ್ಯವಸಾಯ ಮಾಡುವಂತಹ ಭೂಮಿ ಏನಿತ್ತು, ಸುಮಾರು 22,000 ಎಕರೆ ಭೂಮಿಯನ್ನು ಅದಕ್ಕೆ ನೀರು ಒದಗಿಸುವಂತಹ ಒಂದು ಯೋಜನೆ ಈ ಶಿರೂರು ಏತ ನೀರಾವರಿ ಯೋಜನೆ ಆಗಿತ್ತು. ಇದು ಬಾದಾಮಿ ಮತ್ತು ಬಾಗಲಕೋಟೆಯ ಗ್ರಾಮಗಳೇನಿವೆ ಅಲ್ಲಿನ ಸುತ್ತಮುತ್ತಲ ಜಮೀನಿಗೆ ನೀರು ಒದಗಿಸುವಂತಹ ಈ ಯೋಜನೆ. ಇದರಿಂದ ಅನೇಕ ಸುತ್ತಮುತ್ತ ಹಳ್ಳಿಗಳು ನೀರಿಗೆ ಒಂದು ಫಲಿತಾಂಶವನ್ನು ಪಡಿತಾ ಇದ್ದವು. ಅಥವಾ ನೀರಿನ ಒದಗಿಸುವುದರಿಂದ ಅನೇಕ ಹಳ್ಳಿಗಳ ಹೊಲಗಳು ನೀರಾವರಿ ಆಗ್ತಾಯಿದ್ವು. ಆ ಮೂಲಕ ಒಂದಿಷ್ಟು ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತಾಯಿತ್ತು. ಆದರೆ ಈ ಯೋಜನೆ ಇವತ್ತು ನೆಲೆಗುದಿಗೆ ಬಿದ್ದಿರುವಂಥದ್ದು. ಈ ಯೋಜನೆ ಇವತ್ತು ಇದೆಯಾ ಅಥವಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಇಲ್ಲಿನ ಶಾಸಕರು, ಅಂದರೆ ಬಾಗಲಕೋಟೆ ಮತಕ್ಷೇತ್ರದ ಶಾಸಕರಾಗಿರುವಂತಹ HY ಮೇಟಿ ಅವರು ಈ ಕಡೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನುವಂತಹ ಅಂಶಗಳು ಈಗ ಜನರು ಕೇಳ್ತಾ ಇರುವಂಥದ್ದು. ಅಂದರೆ ಸುಮಾರು 243 ಕೋಟಿ ರೂಪಾಯಿ ಒಂದು ಯೋಜನೆ ಇದಾಗಿತ್ತು. ಆದರೆ ಆ ಒಂದು ಯೋಜನೆ ಅಷ್ಟೊಂದು ದೊಡ್ಡ ಮೊತ್ತದ ಹಣದ ಯೋಜನೆ ಇವತ್ತು ಎಲ್ಲಿ ಹೋಗಿದೆ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಈಗ ಜನರಲ್ಲಿ ಕಾಡ್ತಾ ಇವೆ. ಈ ಯೋಜನೆ ಬಗ್ಗೆ ಶಾಸಕರು ಏನು ಹೇಳ್ತಾರೆ ಅನ್ನುವಂತಹ ವಿಷಯಕ್ಕೆ ನಾವು ಹೋದಾದರೆ, ಜಲಸಂಪನ್ಮೂಲ ಅಧಿಕಾರಿಗಳನ್ನ ಭೇಟಿಯಾಗ್ತೀನಿ ಅಥವಾ ಜಲಸಂಪನ್ಮೂಲ ಸಚಿವರನ್ನು ನಾನು ಮೀಟಾಗಿ ಮಾತನಾಡ್ತೀನಿ ಅಂತ ಹೇಳಿ ಈ ಹಿಂದೆ HY ಮೇಟಿ ಅವರು ಒಂದು ಆಶ್ವಾಸನೆಯ ರೀತಿಯಲ್ಲಿ ಅಥವಾ ಭರವಸೆಯ ನಿಟ್ಟಿನಲ್ಲಿ ಒಂದಿಷ್ಟು ಭರವಸೆ ಕೊಟ್ಟಿದ್ದರು. ಆದರೆ ಈಗ ಸುಮ್ಮನಾಗಿದ್ದಾರೆ. ಯಾಕೆ ಅನ್ನೋದು ಗೊತ್ತಿಲ್ಲ. ಈಗ ಶಾಸಕರ ಹತ್ರ ಹೋದರೂ ಸಹ ಯಾವುದೇ ಮಾಧ್ಯಮ ಹೇಳಿಕೆಗಳನ್ನು ಅವರು ಕೊಡುವಂತಹ ಒಂದು ಸ್ಥಿತಿಯಲ್ಲಿ ಇಲ್ಲ ಅನಿಸುತ್ತೆ. ಯಾಕಂತಂದರೆ ಕಳೆದ ಸಾರಿ ಅಂದರೆ ಈಗ ಸುಮಾರು ಒಂದು ವಾರಗಳ ಹಿಂದೆ ನಾನು ಅವರನ್ನು ಭೇಟಿಯಾದಾಗ ಯಾವುದೇ ಬೈಟ್ ಕೊಡೋಕ್ಕೆ ಇಷ್ಟಪಡಲಿಲ್ಲ ಅವರು. ಹಾಗೆ ಕಳಿಸಿರುವಂತಹ ಒಂದು ಸನ್ನಿವೇಶ ಸಹ ಎದುರಾಗಿರುವಂಥದ್ದು. ಅನೇಕ ಸಾರಿ ಶಾಸಕರನ್ನ ಅಥವಾ ಇಲ್ಲಿನ ಜನನಾಯಕರನ್ನ ಭೇಟಿಯಾಗುವಂತಹ ಕೆಲಸಕ್ಕೆ ನಮ್ಮ ಸುದ್ದಿವಾಹಿನಿ ಮುಂದಾಗಿದೆ. ಈ ಶಿರೂರು ಏತ ನೀರಾವರಿ ಯೋಜನೆ ಏನಿದೆಯಲ್ಲ, ಅದು ಈ ಮಹಾರುದ್ರಪ್ಪನ ಹಳ್ಳ ಅಂತ ಹೇಳಿ ನಮಗೆ ಕಾಣ್ತಾ ಇದೆ. ಈ ಮಹಾರುದ್ರಪ್ಪನ ಹಳ್ಳದ ಈ ಜಾಕ್ವೆಲ್ ಏನು ಕಾಣ್ತಾ ಇದೆ ನಿಮಗೆ, ಈ ನೀರಿನ ಜಾಕ್ವೆಲ್ ಮುಖಾಂತರ ಶಿರೂರು ಏತ ನೀರಾವರಿ ಯೋಜನೆ ಆಗಬೇಕಾಗಿರುವಂಥದ್ದು. ಈ ಜಾಕ್ವೆಲ್ ಮುಖಾಂತರವೇ ಬೇರೆ ಬೇರೆ ಗ್ರಾಮಗಳಿಗೆ ಅಥವಾ ಬೇರೆ ಬೇರೆ ಗ್ರಾಮದ ಹೊಲಗಳಿಗೆ ನೀರು ಸರಬರಾಜು ಆಗುವಂತಹ ಒಂದು ಕಾರ್ಯ ಆಗಬೇಕಾಗಿತ್ತು. ಆದರೆ ಈಗ ಆ ಕಾರ್ಯ ನೆಲೆಗುದಿಗೆ ಬಿದ್ದಿರುವಂಥದ್ದು. ಈ ಬಾದಾಮಿ ಶಿರೂರು ಅಥವಾ ಈ ಬಾದಾಮಿ ಬಾಗಲಕೋಟೆ ಭಾಗಗಳಲ್ಲಿ ಈ ಏತ ನೀರಾವರಿ ಯೋಜನೆಯಿಂದ ರೈತರಿಗೆ ನೀರು ಸಿಗಬೇಕಾಗಿತ್ತು. ಆದರೆ ಆ ನೀರು ಇವತ್ತು ಮರೀಚಿಕೆ ಆಗಿದೆ. ಎಷ್ಟೋ ರೈತರ ಒಂದು ಕನಸು ಇವತ್ತು ನನಸಾಗದೆ ಹೋಗಿದೆ. ಶಿರೂರು ಏತ ನೀರಾವರಿ ಯೋಜನೆ ಏನಿದೆ ಆದಷ್ಟು ಬೇಗ ಒಂದಿಷ್ಟು ಕಾರ್ಯಗತಕ್ಕೆ ಬರಲಿ. ಈ ಶಿರೂರು ಭಾಗದ ಮತ್ತು ಅನೇಕ ಈ ಬಾದಾಮಿ, ಈ ಭಗವತಿ ಏನಿದೆ ಅಲ್ಲಿ ಅನೇಕ ಗ್ರಾಮಗಳಿವೆ. ಆ ಗ್ರಾಮಗಳಿಗೆ ಅಥವಾ ಆ ಗ್ರಾಮದ ತೋಟಗಳಿಗೆ, ಆ ಗ್ರಾಮದ ಹೊಲಗಳಿಗೆ ನೀರು ಒದಗಿಸುವಂತಹ ಒಂದು ಯೋಜನೆ. ಈ ಯೋಜನೆಯಿಂದ ರೈತರು ಅನೇಕ ಫಲಿತಾಂಶಗಳನ್ನು ಪಡಿಬಹುದು ಅಥವಾ ಅನೇಕ ಫಸಲುಗಳನ್ನು ಪಡಿಬಹುದು. ಆದರೆ ಈ ಯೋಜನೆಯನ್ನು ಕೈ ಬಿಟ್ಟಿರೋದು ಯಾಕೆ ಅಥವಾ ನೆಲೆಗುದಿಗೆ ಬಿದ್ದಿರುವಂತಹದ್ದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಈಗ ಎದುರಾಗ್ತಾ ಇರುವಂಥದ್ದು. ಇಲ್ಲಿನ ರೈತರು ಈ ಒಂದು ಯೋಜನೆಗೆ ವಂಚಿತರಾಗಿದ್ದಾರೆ. ಇಲ್ಲಿನ ಶಾಸಕರು ಇದಕ್ಕೆ ಒಂದಿಷ್ಟು ತಾರ್ಕಿಕವಾಗಿರ್ತಕ್ಕಂತಹ ಒಂದು ಎಂಡಿಂಗನ್ನು ಕೊಡಬೇಕು. ಅಥವಾ ಈ ಯೋಜನೆಯನ್ನು ಅನುಷ್ಠಾನಗೊಳ್ಳುತ್ತಾ ಅಥವಾ ಇಲ್ವಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗಿದೆ. ರೈತ ಸಾಲ ಸೂಲವನ್ನು ಮಾಡಿ ತನ್ನ ಒಂದು ಜಮೀನಿಗೆ ಈ ಬೀಜಗಳನ್ನ ಖರೀದಿ ಮಾಡಿರ್ತಾನೆ ಬಿತ್ತನೆಗಾಗಿ, ಹಾಗೆ ರಸಗೊಬ್ಬರಗಳನ್ನ ಖರೀದಿ ಮಾಡ್ತಾನೆ. ಆದರೆ ಬಿತ್ತನೆ ಆದ ನಂತರ ಸರಿಯಾಗಿ ಮಳೆ ಬರದೆ ರೈತ ಸಾಲವನ್ನು ಮಾಡಿರ್ತಕ್ಕಂತಹ ರೈತ ಕೊನೆಗೆ ನೇಳಿಗೆ ಶರಣಾಗುವಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ವಿ. ಅದೇ ಈ ಯೋಜನೆ ಏನಾದರೂ ಒಂದಿಷ್ಟು ಈ ಫಲಪ್ರದ ಆದರೆ ಅಥವಾ ಯೋಜನೆ ಅನುಷ್ಠಾನಕ್ಕೆ ಬಂದರೆ ಈ ಶಿರೂರು ಭಾಗದ ಅನೇಕ ರೈತರು ಈ ಯೋಜನೆಯ ಫಲಾನುಭವಿಗಳಾಗಿ ಹಿಂಗಾರದ ಬೆಳೆಯನ್ನು ಬೆಳೀಲಿಕ್ಕೆ ಸಹಾಯ ಮಾಡಿದಂತಾಗತ್ತೆ ಅಥವಾ ಅನುವು ಮಾಡಿದಂತಾಗತ್ತೆ. ಆ ನಿಟ್ಟಿನಲ್ಲಿ ಬಾಗಲಕೋಟೆಯ ರೈತರ ಜೀವನವನ್ನು ಒಂದಿಷ್ಟು ಮೇಲ್ಸ್ತರಕ್ಕೆ ಒಯ್ಯುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದಿಷ್ಟು ಹೆಜ್ಜೆಯನ್ನು ಹಾಕುವಂತೆ ಮಾಡುತ್ತೆ. ಆದರೆ ಈ ಯೋಜನೆ ಇವತ್ತು ನೆಲೆಗುದಿಗೆ ಬಿದ್ದಿರುವಂಥದ್ದು ಯಾಕೆ, ಏನು ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ನಿಮ್ಮಲ್ಲೇ ಇದೆ ವೀಕ್ಷಕರೇ. ಈ ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಸರ್ಕಾರ ತಂತು, ತದನಂತರ ಆ ದುಡ್ಡನ್ನು ಆ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಜನಸಾಮಾನ್ಯರಲ್ಲಿವೆ. ಹೀಗಾಗಿ ಯಾವುದೇ ಒಂದು ಯೋಜನೆಯನ್ನು ತಂದರೂ ಸಹ ಅದು ಅನುಷ್ಠಾನಕ್ಕೆ ಬರೋದು ಯಾವಾಗ, ಅಥವಾ ಯೋಜನೆ ಒಬ್ಬ ಬಡ ಜನರಿಗೆ ಅಥವಾ ಒಬ್ಬ ಕೆಳ ಸಮಾಜದ ಅಥವಾ ಕೆಳ ಸಮುದಾಯದ ವ್ಯಕ್ತಿಗೆ ಹೋಗುವಂಥದ್ದು ಯಾವಾಗ.
ಈ ಯೋಜನೆ ಮೇಲ್ಸ್ತರದಿಂದ ಇರತಕ್ಕಂತಹ ವ್ಯಕ್ತಿಗೂ ಹಾಗೂ ಕೆಳಗಿರ್ತಕ್ಕಂತಹ ವ್ಯಕ್ತಿಗೂ ನಡುವೆ ಒಂದು ಕೊಂಡಿ ಆಗಬೇಕು ಅಥವಾ ಆ ವ್ಯಕ್ತಿಗೆ ಹೋಗಿ ಮುಟ್ಟಬೇಕು. ಆದರೆ ಅದು ಯಾವಾಗ ಅನ್ನುವಂತಹ ಪ್ರಶ್ನೆ ಇವತ್ತು ಜನರಲ್ಲಿ ಎದುರಾಗ್ತಾ ಇವೆ. ಇನ್ನದು ಶಿರೂರು ಏತ ನೀರಾವರಿ ಯೋಜನೆ ಸಕಾರಗೊಳ್ಳುತ್ತಾ, ಶಿರೂರು ಏತ ನೀರಾವರಿ ಯೋಜನೆ ಈ ನೆಲೆಗುದಿಗೆ ಏನು ಬಿದ್ದಿದೆಯಲ್ಲ ಹೀಗೆಯೇ ಹೋಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆಗೆ ಶಾಸಕರು ಎಚ್.ವೈ. ಮೇಟಿ ಅವರು ಉತ್ತರವನ್ನು ಕೊಡಬೇಕಾಗಿದೆ.